ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಫೋರಮ್ ಮಾಲ್ಗೆ ಹೋಗೋಣ ಅಂತ ಹೇಳಿ ಬಂದೆ. ಅಂದರೆ ಬರಬೇಕು ಅಂತ ಉದ್ದೇಶದಿಂದ ಖಂಡಿತ ಬಂದಿಲ್ಲ. ನಾನು ಒರಿಸ್ಸಾಗೆ ಟ್ರಿಪ್ ಹೋಗ್ಬೇಕಾದ್ರೆ ಒಂದು ದಿನ ಟ್ರೈನ್ ಲೇಟ್ ಆಯ್ತಲ್ಲ, ನಾವು ಆಲ್ರೆಡಿ ಹೊರಟು ಬೆಂಗಳೂರು ಕೂಡ ಹೋಗ್ಬಿಟ್ಟಿದ್ವಿ. ಜಸ್ಟು ಒಂದು 7-7:30 ಹಾಗೆ ಮೆಸೇಜ್ ಬಂತು, ಇವತ್ತು ಟ್ರೈನು ಮಾರ್ನಿಂಗ್ ಬರುತ್ತೆ ಅಂತ ಹೇಳಿ. ಇನ್ನು ಬಂದ್ಬಿಟ್ಟಿದ್ದೀವಲ್ಲ, ಮತ್ತೆ ರಿಟರ್ನ್ ಬರೋದಕ್ಕಾಗಲ್ಲ. ಹಾಗಾಗಿ ನಾವು ಆ ಟೈಮಲ್ಲಿ ಕ್ರಿಸ್ಮಸ್ ಟೈಮ್ ಅಲ್ವಾ, ಮಾಲಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಬಟ್ಟೆ ಕೂಡ ಶಾಪಿಂಗ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ ನಾವು ಈ ಫೋರಮ್ ಮಾಲ್ಗೆ ಬಂದ್ವಿ. ಮಾಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮಾಲಲ್ಲೂ ಅಷ್ಟೇ ಕ್ರಿಸ್ಮಸ್ ಟೈಮಲ್ಲಿ ಬಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಜೊತೆಗೆ ಫಂಕ್ಷನ್ ಕೂಡ ನಡೀತಾ ಇರುತ್ತೆ. ಫೋಟೋ ತೆಕ್ಕೊಳ್ಳೋರ್ಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪುಟ್ಟು ಪುಟ್ಟು ಮಕ್ಕಳನ್ನೆಲ್ಲ ನಿಲ್ಲಿಸಿ ಫೋಟೋ ಕೂಡ ತೆಗೋತಿದ್ದಾರೆ. ನಾನು ಕೂಡ ಸ್ವಲ್ಪನ ಫೋಟೋ ಕ್ಲಿಕ್ ಮಾಡಿಕೊಂಡೆ, ಜೊತೆಗೆ ನಿಮಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಪ್ರತಿಯೊಂದು ಮಾಲಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಆ್ಯಕ್ಚುಲಿ ನಾನು ಬರಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ, ಬಟ್ ಏನು ಮಾಡೋದು, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿ ಮತ್ತೆ ನಾನು ಮತ್ತು ರಮ್ಯಾಕ್ಕ ಬಾ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ. ಜಸ್ಟು ನಾವು ರಿಟರ್ನು ಮತ್ತೆ ಮೈಸೂರಿಗೆ ಹೋಗಬೇಕು ಅಂದಿದ್ದರೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಅಲ್ಲೇ ನನ್ನ ಫ್ರೆಂಡ್ಸ್ ಇರೋದ್ರಿಂದ ನಾವು ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ತುಂಬ ಈಸಿ ಆಯಿತು. ಟ್ರೈನ್ ಹೇಗೆ ಕೈ ಕೊಡ್ತು ಅಂದರೆ ಹೇಳೋದಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಅದೇ ಬೇಜಾರಲ್ಲಿ ಈ ಮಾಲ್ಗೆ ನಾವು ಬಂದ್ವಿ. ಇದು ಮಾಲ್ ಬಂದು 5 ಫ್ಲೋರ್ ಇದೆ. ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ. ಮಾಲ್ ಅಂತೂ ತುಂಬಾ ದೊಡ್ಡದು ಅಂದರೆ ದೊಡ್ಡದು. ನಾನು ಫುಲ್ ಮಾಲನ್ನ ಸುತ್ತಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ತುಂಬ ಟೈಮ್ ತಗೊಳುತ್ತೆ. ಬಟ್ ನನಗೆ ಇಂಪಾರ್ಟೆಂಟ್ ಏನು ಬೇಕು ಆ ಕಡೆ ಮಾತ್ರ ಹೋದ್ವಿ. ನಾವು ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ, ಮತ್ತೆ ತಿರ್ಗಾ ಅಕ್ಕ ಬೇಡ ಮನೆಗೆ ಹೋಗಿ ರೆಸ್ಟ್ ಮಾಡೋಣ, ಮತ್ತೆ ಮಾರ್ನಿಂಗ್ 12 ಗಂಟೆಗೆ ಟ್ರೈನ್ ಇದೆಯಲ್ಲ ಅಂತೇಳಿ ಮೂವಿ ಎಲ್ಲ ಬೇಡ ಅಂತೇಳಿ ನಾನು ಸ್ವಲ್ಪ ಡ್ರೆಸ್ಸನ್ನ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಕೆಲವೊಂದು ಸಲ ನಾವು ಅಂದ್ಕೊಂಡಾಗಿದ್ದು ಏನೂ ನಡೆಯೋದಿಲ್ಲ, ಕೆಲವೊಂದು ಸಲ ನಾವು ಅಂದ್ಕೊಳ್ದೇ ಇರೋದು ನಡೆಯುತ್ತೆ. ಲೈಫೇ ಹಾಗೆ ಅಲ್ವಾ, ನಾವೇನು ಅಂದ್ಕೊತೀವಿ ಅದು ಖಂಡಿತ ಆಗೋದೇ ಇಲ್ಲ. ಹಾಗಾಗಿ ಬಟ್ಟೆ ತಗೋಬೇಕು ಅನ್ನೋ ಸ್ಥಿತಿ ಇದೆ, ನೋಡೋಣ. ಮತ್ತು ಮಾಲಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಬ್ಯಾಗು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಆವಾಗಲೇ ಬ್ಯಾಗ್ ಸ್ವಲ್ಪ ವೀಡಿಯೋ ಮಾಡೋದ್ನಲ್ಲ, ನಾನು ಬ್ಯಾಗ್ ತೊಗೊಳ್ಳೋಣ ಅಂತ ಅಲ್ಲಿ ಹೋದೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು, 6,000-7,000 ಹಂಗಿತ್ತು. ನಾನು 3,000 ತನಕ ಇದ್ದಿದ್ದರೆ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ಬಟ್ ಯಾವುದು ನಾನು ಅಂದ್ಕೊಂಡಿದ್ದ ರೇಂಜ್ಗೆ ಸಿಗಲಿಲ್ಲ, ಎಲ್ಲ 7-6 ಆಗಿತ್ತು. ಹಾಗಾಗಿ ಮತ್ತೆ ಅಲ್ಲೋದ್ರೆ ಹೇಗೆ ಅಂದರೆ ತೊಗೊಳ್ಳೇಬೇಕು, ಇಲ್ಲ ರಿಟರ್ನ್ ಬರ್ತೀನಿ ಅಂತ ಹೇಳಿದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಅವರು ನಮ್ಮ ಮುಖನೇ ನೋಡ್ತಿರ್ತಾರಲ್ವಾ, ಬಂದಿದ್ದಕ್ಕೆ ಏನಾದರೂ ತೊಗೋಬೇಕಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಕೆಲವೊಂದು ಸಲ ನಾನು ಅದಕ್ಕೆ ಒಳಗಡೆ ಹೋಗೋದೇ ಇಲ್ಲ. ಬಟ್ ತುಂಬ ಇಷ್ಟ ಆದರೆ ಒಳಗಡೆ ಹೋಗಿ ನೋಡ್ತೀನಿ, ಅಲ್ಲಿ ಅಷ್ಟು ಕಾಸ್ಟ್ಲಿ ಇತ್ತು. ಬ್ಯಾಗ್ ಅಂತೂ ತುಂಬ ಚೆನ್ನಾಗಿತ್ತು, ಆ ಬ್ಯಾಗ್ ನನಗೆ ಸಖತ್ ಇಷ್ಟ ಆಯಿತು. ನಾನು ಸಾಮಾನ್ಯವಾಗಿ ಮಾಲಿಗೆ ಬಂದರೆ ನಾನು ತುಂಬ ಇಷ್ಟಪಡೋದು ಅಂತ ಹೇಳಿದ್ರೇ ಬ್ಯಾಗು ಇಲ್ಲಾಂದರೆ ಸ್ಲಿಪ್ಪರನ್ನು ತುಂಬ ಇಷ್ಟಪಡ್ತೀನಿ. ಎಲ್ಲೇ ಹೋದರೂ ನನಗೆ ಅದೇ ಇಷ್ಟ ಆಗುತ್ತೆ. ನನಗೆ ಅದ್ರ ಮೇಲೇ ತುಂಬ ವ್ಯಾಮೋಹ ಕೂಡ ಇದೆ. ಸ್ಲಿಪ್ಪರ್ ಎಷ್ಟೇ ಇದ್ರೂ ಇನ್ನೂ ಬೇಕು ಅನ್ನೋ ಥರ ಆಸೆ. ಬ್ಯಾಗ್ ಅಂತೂ ಸಿಕ್ಕಾಬಟ್ಟೆ ಇವೆ, ಆದರೂ ನನಗೆ ಬ್ಯಾಗ್ ಅಂದರೆ ಇಷ್ಟ. ವೆರೈಟಿ ಬ್ಯಾಗ್ ತೊಗೋಬೇಕಂದ್ರೆ ಸಖತ್ ಇಷ್ಟ ಆಗುತ್ತೆ. ನಾವು ಮಾಲೆಲ್ಲ ಒಂದು ರೌಂಡನ್ನು ಹಾಕ್ಕೊಂಡು ಇಲ್ಲಿ ಬಂದು ಬರ್ಗರ್ ತಿಂದ್ವಿ. ನನಗೆ ಬರ್ಗರ್ ಪಿಜ್ಜಾ ನಿಜಕ್ಕೂ ಸ್ವಲ್ಪನೂ ಇಷ್ಟ ಇಲ್ಲ, ಆದರೂ ಅಕ್ಕನ ಫೋರ್ಸ್ಗೆ ತೊಗೊಂಡು ನಾನು ಒಂದು ಪೀಸ್ ತಿಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ. ಅಪ್ಪ ನಾನು ತಿನ್ನಲಿಲ್ಲ, ಬಟ್ ಅಕ್ಕಂಗೆ ತುಂಬ ಇಷ್ಟ. ಆದರೆ ಅವ್ರ ಇಷ್ಟಕ್ಕೆ ನಾನು ವಿರುದ್ಧವಾಗಿ ಹೋಗೋದಕ್ಕಾಗಲ್ಲ, ನನ್ನಿಂದ ಅವರು ತಿನ್ನಲ್ಲ ಅಲ್ವಾ. ಹಾಗಾಗಿ ನಾನು ಅವ್ರಿಗೋಸ್ಕರ ಅಂತ ಒಂದೇ ಒಂದು ಪೀಸನ್ನು
ತೊಗೊಂಡು ಟೇಸ್ಟ್ ನೋಡಿದೆ ಅಷ್ಟೆ. ಬಟ್ ಮಾಲಲ್ಲಿ ಎಲ್ಲವೂ ಕಾಸ್ಟ್ಲಿನೇ ಇರುತ್ತೆ, ಆದರೆ ಎಲ್ಲವೂ ಕ್ವಾಲಿಟಿನೇ ಇರುತ್ತೆ. ಎಲ್ಲಿ ಕಾಸ್ಟ್ಲಿ ಇರುತ್ತೆ ಅನ್ಕೋತೀವಿ, ಅಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ನಾವು ಕಾಸ್ಟ್ಲಿ ಅನ್ನೋದಕ್ಕಿಂತ ಕ್ವಾಲಿಟಿ ನೋಡಬೇಕಲ್ವಾ? ಕ್ವಾಲಿಟಿ ಚೆನ್ನಾಗಿದ್ರೆ ಸ್ವಲ್ಪ ಬಾಳಿಕೆ ಕೂಡ ಬರುತ್ತೆ. ಆಲ್ಮೋಸ್ಟ್ ನಾನು ಸ್ಲಿಪ್ಪರ್ ಎಲ್ಲ ಮಾಲಲ್ಲಿ ತೊಗೊತೀನಲ್ಲ, ಒಂದೊಂದು ಸ್ಲಿಪ್ಪರು 4 ವರ್ಷ, 3 ವರ್ಷ ಕೂಡ ಬರುತ್ತೆ. ಅಂದರೆ ನಾನು ಒಂದೇ ಸ್ಲಿಪ್ಪರನ್ನೇನು ಯೂಸ್ ಮಾಡಲ್ಲ. ನನ್ನ ಹತ್ರ ಒಂದು 5-6 ಜೊತೆ ಸ್ಲಿಪ್ಪರ್ ಇದೆ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಹಾಗೆ ಬಂದರೂ ಬರ್ಬೋದು. ಬಟ್ ತುಂಬ ಕ್ವಾಲಿಟಿ ಇರುತ್ತೆ. ನನ್ನ ಪ್ರಕಾರ ಮಾಲಲ್ಲಿ ಬಟ್ಟೆಗಳು ಅಷ್ಟೇ, ಸ್ಲಿಪ್ಪರು ಅಷ್ಟೇ ತುಂಬ ಬ್ರ್ಯಾಂಡೆಡೇ ಇರುತ್ತೆ. ಆದರೆ ನಾವು ತೊಗೋಬೇಕಾದ್ರೆ ನೋಡಿ ಚಾಯ್ಸ್ ಮಾಡಿ ತೊಗೊಂಡ್ರೆ ಬೆಟರ್ ಆಗೇ ಇರುತ್ತೆ. ಈ ಮಾಲಲ್ಲಿ ಅಂತ ಹೇಳಿದ್ರೆ ಎಲ್ಲ ಥರ ಗೇಮ್ಸ್ ಕೂಡ ಇರುತ್ತೆ, ಆಟ ಆಡ್ಬೋದು. ಮಕ್ಳನ್ನ ಕರ್ಕೊಂಡು ಬಂದರೆ ಸಖತ್ ಇಷ್ಟಪಡ್ತಾರೆ ಗೇಮ್ಸ್ ಆಡೋದಕ್ಕೆ. ನಾವು ಕೂಡ ಆಡ್ಬೋದು, ಮಕ್ಕಳೇ ಆಡಬೇಕು ಅಂತೇನಿಲ್ಲ, ನಾವು ಕೂಡ ಆಟ ಆಡ್ಬೋದು. ಇಲ್ಲೆಲ್ಲ ಬರೀ ಫುಡ್ಡು ಕೌಂಟ್ರು. ನಾವು ಫುಡ್ ಹತ್ರ ಬಂದಿದ್ದು ತಿಂದು ಇವಾಗ ಡ್ರೆಸ್ ನೋಡೋಣ ಅಂತ ಹೇಳಿ ಬರ್ತಿದ್ದೀವಿ. ಡ್ರೆಸ್ಸು ನನಗೆ ಲೆಂತಿ ಡ್ರೆಸ್ ಅಷ್ಟಾಗಿ ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಶಾರ್ಟ್ ಡ್ರೆಸ್ ಅಂದ್ರೆ ತುಂಬ ಇಷ್ಟ ಆಗುತ್ತೆ. ನೋಡೋಣ, ನಾನು ಟ್ರೆಂಡ್ಸ್ಗೆ ಹೋಗೋಣ ಅಂತೇಳಿ ಹುಡುಕ್ತಿದ್ದೀನಿ. ಇಲ್ಲೆಲ್ಲೂ ಟ್ರೆಂಡ್ಸ್ ಕಾಣಿಸ್ತಿಲ್ಲ. ಟ್ರೆಂಡ್ಸಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಟಾಪ್ಗಳೆಲ್ಲ ಸಿಗುತ್ತಲ್ವ ಡೈಲಿ ವೇರ್ಗೆ, ಮತ್ತು ಹೊರಗಡೆಗೂ ಕೂಡ ಹಾಕೋಬೋದು. ಹಾಗಾಗಿ ನಾನು ಟ್ರೆಂಡ್ಸನ್ನೇ ಹುಡುಕ್ತಿದ್ದೀನಿ. ಟ್ರೆಂಡ್ಸ್ ಏನಾದರೂ ಮುಂದೆಗಡೆ ಸಿಕ್ಕಿದ್ರೆ ನಾನು ಟ್ರೆಂಡ್ಸಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಹುಡುಕ್ತಿದ್ದೀನಿ. ಮಾಲು ಅಂತ ಅಂದಮೇಲೆ ಎಲ್ಲ ಥರ ಇದ್ದೇ ಇರುತ್ತಲ್ವ, ಹಾಗಾಗಿ ಯಾವಾಗಲೂ ಒನ್ ಟೈಮು ಅಂದ್ಕೊಂಡಿದ್ದೆ ಏನಂತ ಅಂತ ಹೇಳಿದ್ರೆ, ಟ್ರೆಂಡ್ಸಲ್ಲಿ ಆಫರ್ ಇದ್ದಾಗ ಸ್ವಲ್ಪ ಟಾಪ್ಗಳು ಜಾಸ್ತಿ ತೊಗೊಳ್ಳೋಣ ಅಂತ ಹೇಳಿ. ಒಂದೊಂದು ಟೈಮ್ ಚೆನ್ನಾಗೇ ಆಫರ್ ಕೊಡ್ತಾರೆ, ಒಂದೊಂದು ಟೈಮ್ ಇರೋದಿಲ್ಲ. ಬಟ್ ಟ್ರೆಂಡ್ಸ್ ಸಿಕ್ಕಿದ್ರೆ ಖಂಡಿತ ಆಫರ್ ಇರುತ್ತಾ ಇರಲ್ವಾ ಅಂತ ಗೊತ್ತಾಗುತ್ತೆ. ನಂಗೆ ಇನ್ನು ಇಲ್ಲ, ಇಲ್ಲಿ ಮಾಲಲ್ಲಿ ನನಗೆ ಟ್ರೆಂಡ್ಸ್ ಇನ್ನೂ ಸಿಕ್ಕೇ ಇಲ್ಲ, ಹಾಗಾಗಿ ಎಲ್ಲ ಕಡೆ ಓಡಾಡ್ತಿದ್ದೀನಿ. ಮತ್ತೆ ಇಲ್ಲಿ ಮೂವಿ ನೋಡ್ಬೇಕಂದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಅಕ್ಕ ಮೂವಿ ಬೇಡ ಅಂತ ಹೇಳ್ಬಿಟ್ರು. ನನಗಂತೂ ಮೂವಿಗೆ ಹೋಗ್ಬೇಕು ಅಂತ ಸಖತ್ ಅನ್ನಿಸ್ತಾ ಇತ್ತು. ಆದರೆ ಅಕ್ಕ ನಾಳೆ ಬೇರೆ ಹೋಗ್ಬೇಕು, ಬೇಡ ಸುಮ್ಮನೆ ಹೋಗಿ ರೆಸ್ಟ್ ಮಾಡೋಣ, ಎಂಥ ಮೂವಿ ಅಂತ ಹೇಳ್ತು. ಹಾಗಾಗಿ ನಾವು ಮೂವಿಗೆ ಹೋಗಲಿಲ್ಲ. ಎಲ್ಲ ಕಡೆ ಸುತ್ತಾಡಿಕೊಂಡು ಮತ್ತೆ ತಿನ್ಕೊಂಡು ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಾಲು. ನೋಡಿ 5 ಫ್ಲೋರ್ ಇದೆ, 5 ಫ್ಲೋರ್ ಇದೆ. ಬಟ್ ಎಲ್ಲ ಫ್ಲೋರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಒಂದೊಂದು ಫ್ಲೋರಲ್ಲಿ ಒಂದೊಂದಿದೆ. ಕೆಲವೊಂದು ಫ್ಲೋರಲ್ಲಂತೂ ಸಖತ್ತಾಗಿದೆ. ಅಂದರೆ ಗೇಮ್ ಫ್ಲೋರಿಗೆ ಬಂದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಯಾವಾಗಲೂ ಅಷ್ಟೇ, ನನಗೆ ಗೇಮ್ ಫ್ಲೋರಲ್ಲಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡೋ ಥರ ಇರುತ್ತೆ. ಮಕ್ಕಳು ಆಟ ನೋಡೋದಕ್ಕೆ ಸಖತ್ ಇಷ್ಟ ಆಗುತ್ತಲ್ವಾ, ಒಂಥರ ಥ್ರಿಲ್ಲು, ಒಂಥರ ಖುಷಿ. ಇದೆಲ್ಲ ಅಷ್ಟೇ, ಇದೆಲ್ಲ ಗೇಮ್ದೆ. ಯಾವ್ಯಾವ ರೀತಿ ಗೇಮ್ ಇದೆ ಅಂತ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಗೇಮ್. ನೀವು ಕೂಡ ಅಷ್ಟೇ, ಮಕ್ಳುಗಳೇನಾದರೂ ಇದ್ದರೆ ಒಂದು ಮಾಲ್ಗೆ, ಅದರಲ್ಲಿ ನೈಟ್ ಟೈಮ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಬಟ್ ನೈಟು ಟೈಮಲ್ಲಿ ಹೋದರೆ ಮಾಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕಲರ್ಸ್ ಕಾಣಿಸ್ತಾ ಇರುತ್ತೆ, ಅದು ನೋಡಿ ಖುಷಿ ಪಡ್ತವೆ. ಅದರಲ್ಲಿ ಪುಟಾಣಿ ಮಕ್ಳುಗಳ್ಗೋದ್ರಂತೂ ತುಂಬ ಖುಷಿ ಆಗುತ್ತೆ. ಪುಟಾಣಿ ಮಕ್ಳುಗಳಿಗೆ ಅಲ್ಲಿ ಏನಿರುತ್ತೆ ಅದು ಏನು ಅಂತ ಗೊತ್ತಿರಲ್ಲ. ಬಟ್ ಆ ಕಲ್ಲರು, ಆ ಲೈಟ್ಗಳನ್ನು ನೋಡ್ತಿದ್ರೆ ತುಂಬ ಖುಷಿ ಪಡ್ತವೆ ಅಲ್ವಾ. ಈ ಗೇಮ್ನೆಲ್ಲ ಚಿಕ್ಕವರೇ ಆಡಬೇಕು ಅಂತ ಏನಿಲ್ಲ, ಅಲ್ಲಿ ದೊಡ್ಡವ್ರು ಕೂಡ ಆಡ್ಬೋದು. ನಾನು ತುಂಬ ಟೈಮ್ ಗೇಮ್ ಕೂಡ ಇಲ್ಲ ಆಟ ಆಡಿದ್ದೀನಿ. ಮಾಲಿಗೆ ಬಂದರೆ ನಾನು ಗೇಮ್ ಆಡ್ತೀನಿ, ಬಟ್ ಇವತ್ತು ಆಡಲಿಲ್ಲ. ಕೊನೆಗೂ ನಾನು ಇಷ್ಟಪಟ್ಟಿದ್ದಂಥ ಟ್ರೆಂಡ್ಸ್ ಸಿಕ್ತು. ನಾನು ಕೆಲವೊಂದನ್ನ ಚಾಯ್ಸ್ ಮಾಡಿಕೊಂಡು ಒಂದು 10 ಟಾಪ್ ತೊಗೊಂಡೆ. ತುಂಬ ಕಾಸ್ಟ್ಲಿ ಅಂತ ಏನು ತೊಗೊಂಡಿಲ್ಲ, ಎಲ್ಲ 600 ರೂಪಾಯಿ 500 ರೂಪಾಯಿ ಒಂದೊಂದು ಟಾಪು, ಈ ಥರದನ್ನೇ ಚಾಯ್ಸ್ ಮಾಡಿ 10 ಟಾಪ್ ತೊಗೊಂಡೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಲ್ಲ ಕಾಟನ್ನೇ ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಆಫರ್ ಅಂತ ಏನೂ ಇರಲಿಲ್ಲ, ಅಲ್ಲಿ ಏನಿದೆ ಒಂದು ಟಾಪ್ಗೆ 500 600 ಅಷ್ಟೇ ಇತ್ತು. ನಾನು ಅಷ್ಟನ್ನೇ ಚಾಯ್ಸ್ ಮಾಡಿ
8 ಟಾಪು ಮತ್ತು 2 ಪ್ಯಾಂಟು ಅಷ್ಟೇ ತೊಗೊಂಡಿದ್ದು. ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಆಫರ್ ಇರುವಾಗ ಕಲೆಕ್ಷನ್ ಚೆನ್ನಾಗಿರಲ್ಲ. ಸೊ ಹಾಗೆ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಪ್ರತಿ ಸಲ ಹೇಳ್ತೀನಿ, ನನ್ನ ವಿಡಿಯೋ ಇಷ್ಟ ಆದರೆ ಜೊತೆಗೆ ಲೈಕ್ ಮಾಡಿ ಅಂತ ಹೇಳಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. ಬಟ್ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಇಷ್ಟ ಅಲ್ವಾ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮಾಲ್. ಸೊ ಸಖತ್ತಾಗಿದೆ. ನೀವು ಒನ್ ಟೈಮ್ ಫೋರಂ ಮಾಲ್ಗೆ ಹೋಗಿ ಬನ್ನಿ, ಏಕೆಂದರೆ ಅಷ್ಟು ಬ್ಯೂಟಿಫುಲ್ ಆದಂಥ ಮಾಲ್. ಅದರಲ್ಲೂ ಕ್ರಿಸ್ಮಸ್ ಟೈಮಲ್ಲಿ ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಬಟ್ಟೆನ ಬಿಲ್ಲಿಂಗ್ ಮಾಡಿಸಿ ಇವಾಗ ಹೊರಡೋಣ ಅಂತ ಹೇಳಿ ಹೊರಡ್ತಿದ್ದೀವಿ. ನಾವು 10 ಗಂಟೆ 10:20ವರೆಗೂ ಕೂಡ ಶಾಪಿಂಗ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.